ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಈ ದಿನ ಸೌಂದರ್ಯ ಲಹರಿ ಶ್ಲೋಕ 19 ಹೇಗಿದೆ ನೋಡೋಣ ಬನ್ನಿ. ಶ್ಲೋಕ 19ರಲ್ಲಿ ಸುಂದರಿಯರನ್ನು ಸೆಳೆಯುವ ದೇವಿಯ ಅದ್ಭುತ ಸೌಂದರ್ಯದ ವರ್ಣನೆಯನ್ನು ನಾವೀ ಶ್ಲೋಕದಲ್ಲಿ ತಿಳ್ಕೊಳ್ಬಹುದು. ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾಂ ಸಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿ ಲಘು ತ್ರಿಲೋಕೀಮಪ್ಯಾಶು ಭ್ರಮಯತಿ ರವೀಂದುಸ್ತನಯುಗಾಂ. ಹೀಗಿದೆ. ಇಲ್ಲಿ ಪದ ವಿಭಾಗ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಮುಖಂ ಬಿಂದುಂ ಕೃತ್ವಾ ಕುಚಯುಗಂ ಅಧಃ ತಸ್ಯ ತದದೋ ತತ್ ಅಧಃ ಹರಾರ್ಧಂ ಧ್ಯಾಯೇದ್ಯೋ ಧ್ಯಾಯೇತ್ ಯಹ ಹರಮಹಿಷಿ ತೇ ಮನ್ಮಥ ಕಲಾಂ ಸಹ ಸದ್ಯಃ ಸಂಕ್ಷೋಭಂ ಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿ ಲಘು ಇತಿ ಅತಿ ಲಘು ತ್ರಿಲೋಕೀಮಪ್ಯಾಶು ತ್ರಿಲೋಕೀಂ ಅಪಿ ಅಶು ಭ್ರಮಯತಿ ರವೀಂದು ಸ್ತನಯುಗಾಂ ರವಿ ಇಂದು ಸ್ತನಯುಗಾಂ. ಹೀಗೆ ಪದಗಳನ್ನ ಬಿಡಿಸಿದಾಗ ಬರುತ್ತೆ. ಅದರ ಅರ್ಥ ಹೇಗಿರುತ್ತೆ ನೋಡೋಣ. ಹರಮಹಿಷಿ ಅಂದರೆ ಈಶ್ವರನ ಪಟ್ಟದ ರಾಣಿ ಅಂತ ಅರ್ಥ ಬರುತ್ತೆ. ಮುಖಂ ಮುಖವನ್ನು, ಬಿಂದುಂ ಶ್ರೀಚಕ್ರದ ಮಧ್ಯೆ ಬಿಂದುವನ್ನಾಗಿ, ಕೃತ್ವ ಇಟ್ಟುಕೊಂಡು, ತಸ್ಯ ಅಧಃ ಆ ಬಿಂದುವಿನ ಕೆಳಭಾಗದಲ್ಲಿ, ಕುಚಯುಗಂ ಸ್ತನಯುಗ್ಮವನ್ನು, ಕೃತ್ವ ಧ್ಯಾನಿಸಿ, ತದಧಃ ಅದರ ಕೆಳಗೆ, ಹರಾರ್ಧಂ ಈಶ್ವರನ ಅರ್ಧ ದೇಹವನ್ನು, ಕೃತ್ವ ಶಕ್ತಿ ದೇವತಾ ರೂಪವಾದ ಯೋನಿಯನ್ನು, ತತ್ರ ಧ್ಯಾನ ಮಾಡಿ, ತೇ ಮನ್ಮಥ ಕಲಾಂ ನಿನ್ನ ಕಾಮ ಬೀಜವನ್ನು, ಅಂದರೆ ದ್ರಾಂ ದ್ರೀಂ ಕ್ಲೀಂ ಬ್ಲೂಂ ಸಹ ಹೀಗೆ ಬರುತ್ತೆ. ಯಸ್ ಧ್ಯಾಯೇತ್ ಯಹ್ ಧ್ಯಾಯೇತ್ ಯಾರು ಧ್ಯಾನ ಮಾಡುತ್ತಾನೋ, ಸ ಸದ್ಯಃ ಅವನು ಆಗಲೇ, ವನಿತಾ ಸಂಕ್ಷೋಭಂ ಸ್ತ್ರೀಯರುಗಳಿಗೆ ಮನೋವಿಕಾರವನ್ನು, ನಯತೀತಿ ಹೊಂದಿಸುತ್ತಾನೆಂಬುದು, ಯತ್ ಯಾವುದುಂಟೋ ತತ್ ಅದು, ಅತಿ ಲಘು ಬಹಳ ಸುಲಭವಾದದ್ದು, ಮತ್ತೇನೆಂದರೆ ಕಿಂತು, ರವೀಂದು ಸ್ತನಯುಗಾಂ ರವಿ ಇಂದು ಸ್ತನಯುಗಾಂ ಸೂರ್ಯ ಚಂದ್ರರೆಂಬ 2 ಸ್ತನಗಳುಳ್ಳ, ತ್ರಿಲೋಕೀಮಪಿ ತ್ರಿಲೋಕಿಯನ್ನು 3 ಲೋಕವೆಂಬ ಸ್ತ್ರೀಯನ್ನ, ಆಶು ಭ್ರಮಯತಿ ಶೀಘ್ರವಾಗಿ ಭ್ರಮೆಗೊಳಿಸುತ್ತಾನೆ. ಇಲ್ಲಿ ಏನು ಹೇಳ್ತಾ ಇರೋದು, ಇದರ ತಾತ್ಪರ್ಯ ಹೇಗಿರುತ್ತೆ ನೋಡೋಣ. ಈಶ್ವರನ ಪಟ್ಟದ ರಾಣಿಯೇ ತನಗಿಷ್ಟಳಾದ ಸ್ತ್ರೀಯ ಮುಖವನ್ನು ಶ್ರೀಚಕ್ರದ ಬಿಂದುವನ್ನಾಗಿ ಧ್ಯಾನ ಮಾಡಿ, ಆ ಬಿಂದುವಿನ ಕೆಳಭಾಗದಲ್ಲಿ ಸ್ತನಯುಗ್ಮವನ್ನು ಭಾವಿಸಿ, ಅದರ ಕೆಳಗೆ ಶಕ್ತಿ ರೂಪವಾದ ತ್ರಿಕೋನವನ್ನು ಧ್ಯಾನ ಮಾಡಿ, ಅಲ್ಲಿ ನಿನ್ನ ಕಾಮ ಬೀಜವನ್ನು ದ್ರಾಂ ದ್ರೀಂ ಕ್ಲೀಂ ಬ್ಲೂಂ ಸಹ
ಎಂಬ ಬೀಜಾಕ್ಷರ ಮಂತ್ರವನ್ನು ಯಾವ ಸಾಧಕನು ಧ್ಯಾನಿಸುತ್ತಾನೋ ಅವನು ಆಗಲೇ ಸ್ತ್ರೀಯರು ಚಿತ್ತವಿಕಾರವನ್ನು ಹೊಂದುವಂತೆ ಮಾಡುತ್ತಾನೆ ಎಂಬುದು ಬಹಳ ಸುಲಭವಾದ ವಿಷಯವಾಗಿದೆ. ಇದಕ್ಕೂ ಮಿಗಿಲಾಗಿ ಸೂರ್ಯಚಂದ್ರರೇ 2 ಸ್ತನಗಳಾಗಿರುವ ತ್ರಿಲೋಕಿಯನ್ನು, 3 ಲೋಕವೆಂಬ ಸ್ತ್ರೀಯನ್ನು, ತ್ರಿಲೋಚನೆಯನ್ನು ಶೀಘ್ರವಾಗಿ ಭ್ರಮೆಗೊಳಿಸುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇರೋದು. ಹೀಗಿದೆ 19ನೇ ಶ್ಲೋಕ. ಈ ಶ್ಲೋಕವನ್ನು ಯೋಗಿಯಲ್ಲಿ ವೈರಾಗ್ಯ ಉಂಟಾಗಲೆಂದೇ ಬರೆದಿರುವಂಥ ಶ್ಲೋಕವಾಗಿದೆ. ಈ ಬಿಂದುವಿನಲ್ಲಿ ದೇವಿಯನ್ನು ಧ್ಯಾನಿಸಿದ ಯೋಗಿಯು ಆಕರ್ಷಕವಾಗಿರುವರು. ಸ್ತ್ರೀಯರನ್ನು ನೋಡಿದಾಗ ಉಪಾಸನೆಗೆ ಒಳಗಾಗುತ್ತಾರೆ. ಕಾಮವನ್ನು ಗೆದ್ದು ಕಾಮಾರಿಯಾಗುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ವಶೀಕರಣ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿಗೆ ಸೌಂದರ್ಯ ಲಹರಿಯ ಶ್ಲೋಕ 19 ಇದನ್ನು ತಿಳ್ಕೊಂಡ್ವಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಶ್ಲೋಕದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.